ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರೇಖಾ ಮನೆ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತಿನ ದಿನ ನಾನೊಂದು ಪಲ್ಯ ಮತ್ತು ಪರೋಟ ರೆಸಿಪಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡ್ತೀನಿ, ಯಾವುದರಿಂದ ಮಾಡ್ತೀನಿ ಅಂತ ನಾನು ನಿಮಗೆ ಇದರಲ್ಲಿ ತೋರಿಸ್ಕೊಡ್ತಾಯಿದ್ದೀನಿ. ಇದೆಷ್ಟು ನೋಡಿ ಸಾಫ್ಟಾಗಿ ಎಷ್ಟು ಕಲರ್ಫುಲ್ಲಾಗಿದೆ ಅಂತ. ನಿಮಗೇನಾದ್ರು ಇದು ಯಾವ್ದ್ರದ್ದು ಅಂತ ಗೆಸ್ ಮಾಡೋಕ್ಕಾಗುತ್ತಾ ನೋಡಿ? ಗೆಸ್ ಮಾಡೋಕ್ಕಾಗಿಲ್ಲ ಅಂದರೆ ನಾನು ಇದರಲ್ಲಿ ತೋರಿಸ್ತೀನಿ ನೋಡಿ. ನೀವು ಒಂದು ಸಲ ಇದನ್ನು ನೋಡಿಬಿಟ್ರೆ ನೀವೇ ಪದೇ ಪದೇ ಮಾಡ್ಕೊಂಡು ತಿಂತಾನೆ ಇರ್ತೀರ. ಅಷ್ಟು ರುಚಿಯಾಗಿರುತ್ತೆ ಮತ್ತು ಅಷ್ಟೂ ಬೇಗನೂ ಆಗುತ್ತೆ. ಬೇರೆ ಏನು ಇಂಗ್ರೀಡಿಯೆಂಟ್ಸೇ ಅಂತ ಹಾಕೋದಿಲ್ಲ. ಮಕ್ಕಳೆಲ್ಲ ತುಪ್ಪ ಹಾಕ್ಕೊಂಡು ಹಾಗೆ ತಿಂದುಬಿಡ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬೇಕಾದ್ರೆ ನೀವು ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ. ನಮ್ಮನೆಯವರು ಇದನ್ನು ಒಬ್ಬಿಡ್ತಾರ ಅಂತಿದ್ರು. ಕಲ್ಲರು ಮತ್ತೆಲ್ಲ ನೋಡಿಬಿಡಿ, ಟೇಸ್ಟು ಅಷ್ಟು ಚೆನ್ನಾಗಿರುತ್ತೆ. ಇದನ್ನು ನಮ್ಮಲ್ಲಿ ಎಲ್ಲರೂ ಇಷ್ಟಪಟ್ಟರು ನೋಡಿ. ಇದನ್ನು ಎಷ್ಟು ಚೆನ್ನಾಗಿ ಕಲ್ಲರು ಬರ್ತಾಯಿದೆ ಮತ್ತು ಬೇಯಬೇಕಾದ್ರೂ ಅಷ್ಟೇ ಅಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಇದು ಚಪಾತಿ. ನಾನು ಇದನ್ನು ಹೇಗೆ ಮಾಡಿದೆ, ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ತೆ ಅಂತ ನಾನು ಇವಾಗ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಮೊದಲಿಗೆ ನಾನಿಲ್ಲಿ ಈ ಥರ ಚಪಾತಿನೆಲ್ಲ ಲಟ್ಸಿ, ನಾನು ಫೋಲ್ಡಿಂಗ್ ಚಪಾತಿನೇ ಮಾಡೋದು, ಪ್ಲೈನ್ ಚಪಾತಿ ಮಾಡೋದಿಲ್ಲ ನೋಡಿ. ಇದು 4 ಕ್ಯಾರೆಟ್ ಇತ್ತು ಮನೆಯಲ್ಲಿ. ಈಗ ಮಳೆಗಾಲದ್ದೆಲ್ಲ ತರಕಾರಿ ಅಷ್ಟಾಗಿ ಮನೇಲಿ ಇರೋದಿಲ್ಲ, ಬೇಗ ಹಾಳಾಗುತ್ತೆ. ಹಾಗಾಗಿ ನಾನು ಈ ಕ್ಯಾರೆಟ್ನ ಉಪಯೋಗಿಸಿ ಈ ಪರೋಟ ಮಾಡ್ತಾಯಿದ್ದೀನಿ. ಈ ಪರೋಟನ ಮಕ್ಳಿಗೂ ಅಷ್ಟೇ ತುಂಬ ಹೆಲ್ದಿಯಾಗಿರುತ್ತೆ. ರಾತ್ರಿಗಾರು ಮಾಡ್ಕೋಬೋದು, ಬೆಳಗ್ಗೆಗಾರು ಮಾಡ್ಕೋಬೋದು. ನಾನು ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಬರ್ತೀನಿ ಕ್ಯಾರೆಟ್ನ. ಈಗ ನೋಡಿ, ನಾನೊಂದು ಅರ್ಧ ಕೆ.ಜಿಗೂ ಜಾಸ್ತಿ ಸ್ವಲ್ಪ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ. ಈ ಥರ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಯಾಕೆ ಅಂದರೆ ನಾವು ಹಿಟ್ಟು ಕಲಿಸ್ತೀವಲ್ಲ, ಅದರಲ್ಲಿ ಏನು ಸಿಗಬಾರ್ದು. ಅಷ್ಟು ಚೆನ್ನಾಗಿ ಪೇಸ್ಟ್ ಆದರೆ ಹಿಟ್ಟು ಸಾಫ್ಟಾಗಿ ಚೆನ್ನಾಗಾಗುತ್ತೆ ಮತ್ತು ಅರಿಲಿಕ್ಕೂ ನಿಮಗೆ ಅನುಕೂಲ ಆಗುತ್ತೆ ಅಂತ. ನಾನು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್, ಖಾರ ಪೌಡ್ರ್ ಹಾಕ್ತಾಯಿದ್ದೀನಿ. ಯಾಕೆಂದರೆ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ಅಂತ. ಮತ್ತು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ. ಈ ಇಂಗ್ರೀಡಿಯೆಂಟ್ಸ್ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಫಸ್ಟು. ಆಮೇಲೆ 1 ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ. ಜೀರಿಗೆ ಹಾಕೋದ್ರಿಂದ ಜೀರ್ಣಶಕ್ತಿನೂ ಜಾಸ್ತಿ ಆಗುತ್ತೆ ಮತ್ತು ಹೆಲ್ತಿಗೂ ಒಳ್ಳೆಯದು ಅಂತ, ಚೆನ್ನಾಗಿರುತ್ತೆ ಅಂತ ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ಫಸ್ಟು ಚೆನ್ನಾಗಿ ಕಲಿಸ್ಕೋಬೇಕು. ಆಮೇಲೆ ನಾನು ಈ ಕ್ಯಾರೆಟ್ನ ಪೇಸ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾಯಿದ್ದೀನಿ. ಅದರಲ್ಲೇ ನೀರಿನ ಅಂಶ ಇರುತ್ತೆ. ಹಾಗಾಗಿ ಫಸ್ಟು ಕ್ಯಾರೆಟನ್ನು ನಾವು ಅದನ್ನು ಕಲಿಸ್ಕೋಬೇಕು. ಬೇಕು ಅಂದರೆ ನೀರು ಹಾಕ್ಕೋಬೇಕು ನೋಡಿ. ಇನ್ನೂ ನೀರಿನ ಪಸೆ ಹಾಗೇ ಇದೆ, ಹಾಗಾಗಿ ನಾನು ಅದರಲ್ಲೇ ಕಲಿಸ್ತಾಯಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಂಡು ಕಲಸಿ ನೋಡಿ. ಈ ಹದದಲ್ಲಿ ಇರಬೇಕಿಟ್ಟು. ನಾವು ಕಲಸಿರೋ ಹಿಟ್ಟು ಈ ಹದದಲ್ಲಿದ್ದರೆ ಸಾಫ್ಟಾಗಿ ಚಪಾತಿ ಚೆನ್ನಾಗಾಗುತ್ತೆ ನೋಡಿ. ಈ ಥರ ಕಲಿಸ್ಕೋಬೇಕು. ಇದ್ರ ಮೇಲೆ 1 ಸ್ಪೂನಷ್ಟು ಎಣ್ಣೆ ಹಚ್ಚಿ ತೆಗೆದಿಡೋಣ. ಒಂದು ಅರ್ಧ ಗಂಟೆ ರೆಸ್ಟಿಗೆ ಬಿಡ್ತೀನಿ. ಈಗ ನಾನೊಂದು ಪಲ್ಯ ರೆಸಿಪಿ ಮಾಡ್ತಾಯಿದ್ದೀನಿ. ಡ್ರೈದು ಹೀರೆಕಾಯಿ ಪಲ್ಯ ಮಾಡ್ತಾಯಿದ್ದೀನಿ. ಸಣ್ಣಕ್ಕೆ ಹೆಚ್ಚಿ ಸ್ವಲ್ಪ ಉಪ್ಪಾಕಿ ಬೇಯಿಸ್ಕೊಂಡಿದ್ದೆ ನಾನು. ಅದನ್ನ ಈಗ ಬಸ್ಕೋತಾ ಇದ್ದೀನಿ. ಯಾಕೆ ಅಂದರೆ ಅದನ್ನು ಹಾಗೆ ಡೈರೆಕ್ಟಾಗಿ ಮಾಡಿದ್ರೆ ಅದು ಡ್ರೈ ಆಗೋದಿಲ್ಲ, ಅದರಲ್ಲಿ ನೀರಿನ ಅಂಶ ಇದ್ದೇ ಇರುತ್ತೆ ಎಷ್ಟು ಮಾಡಿದ್ರೂ. ಹಾಗಾಗಿ ನಾನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಈ ಥರ ಹೀರೆಕಾಯಿನ ಸಣ್ಣದಾಗಿ ಹೆಚ್ಚಿ ಬೇಯಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಒಗ್ಗರಣೆ ಹಾಕ್ತಾಯಿದ್ದೀನಿ. ಒಗ್ಗರಣೆದು ಸ್ವಲ್ಪ ಸ್ಕಿಪ್ಟ್ ಆಗಿಬಿಟ್ಟಿದೆ, ಹಾಗಾಗಿ ಏನೇನು ಹಾಕಿದ್ದೀನಿ ಅಂತ ಹೇಳ್ತೀನಿ. ನಾನಿಲ್ಲಿ 1 ಸ್ಪೂನು ಸಾಸಿವೆ ಮತ್ತು 1-2 ಸ್ಪೂನ್ ಕಡಲೆಬೇಳೆ, 1 ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ. ಟೇಸ್ಟ್ ಚೆನ್ನಾಗಿರುತ್ತೆ ಡ್ರೈ ಪಲ್ಯಕ್ಕೆ ಅಂತ. 1-3 ಹಸಿಮೆಣ್ಸಿಕಾಯಿ, 1-2 ಮೀಡಿಯಮ್ ಸೈಜು ಈರುಳ್ಳಿ, ಸ್ವಲ್ಪ ಅರಿಶಿನ ಹಾಕಿದ್ದೀನಿ ಒಗ್ಗರಣೆಗೆ ನೋಡಿ. ಈ ಥರ ಡ್ರೈ ಪಲ್ಯ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಇದು ಪರೋಟಾಗೆ. ಈ ಥರ ಮಾಡ್ಕೊಳ್ಳಿ, ಟೇಸ್ಟು ಚೆನ್ನಾಗಿರುತ್ತೆ. ಅದು ನೀರಿನ ಪಸೆ ಅದರಲ್ಲಿ ಹೋಗೋದೇ ಇಲ್ಲ ಹೀರೆಕಾಯಿಲಿ. ಹಾಗಾಗಿ ನಮ್ಮಲ್ಲಿ ಸ್ವಲ್ಪ ತರಕಾರಿ ಜಾಸ್ತಿ ಇತ್ತು, ಅದಕ್ಕೆ ಇದನ್ನು ಬರೀ ಹೀರೆಕಾಯಿನೇ ಹಾಕಿ ನಾನು ಪಲ್ಯ ಮಾಡಿದ್ದೀನಿ. ಈ ಥರ ಪಲ್ಯ ತುಂಬ ಟೇಸ್ಟಾಗಿ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಈ ಪಲ್ಯನ ಮಾಡಿ ಟ್ರೈ ಮಾಡಿ. ಮತ್ತು ಕಲ್ಲರು ಅಷ್ಟೇ ನೋಡಿ, ಗ್ರೀನಾಗಿ ತುಂಬ ಚೆನ್ನಾಗಿದೆ ಇದು. ಈಗ ಮಳೆಗಾಲದ ತರಕಾರಿ ಜಾಸ್ತಿ ಇರೋದಿಲ್ಲ, ಹಾಗಾಗಿ ಈ ಥರ ಪಲ್ಯಗಳು ರೆಸಿಪಿಗಳನ್ನ ಮಾಡ್ಕೊಂಡು ನೀವು ಆದಷ್ಟು ಬೇಗ ಖಾಲಿ ಮಾಡ್ಕೊಳ್ಳಿ ಮತ್ತು ಹೆಲ್ದಿಗೂ ಒಳ್ಳೆಯದಾಗಿರುತ್ತೆ. ನಾನಿಲ್ಲಿ 1-2 ಸ್ಪೂನು ಕಾಯಿ ತುರಿ ಹಾಕ್ತಾಯಿದ್ದೀನಿ. ಹೀರೆಕಾಯಿ ಪಲ್ಯಕ್ಕೆ ಕಾಯಿ ತುರಿ ಹಾಕಿದ್ರೆ ತುಂಬ ರುಚಿಯಾಗಿರುತ್ತೆ. ಸ್ವಲ್ಪ ಸ್ವೀಟಾಗೆಲ್ಲ
ಹಾಗಾಗಿ ಹಾಕ್ತಾಯಿದ್ದೀನಿ. ಈಗ ನಾವು ಪರೋಟನ ಅರಿಯೋಣ. ನೋಡಿ, ಇಷ್ಟೆಷ್ಟರಲ್ಲಿ ಮಾಡಿದ್ರೆ ಸಾಕು. ಪಲ್ಯ ರೆಸಿಪಿ ರೆಡಿ ಆಯಿತು. ನಮ್ಮಲ್ಲಿ ಈ ಪಲ್ಯ ಅಂದರೆ ತುಂಬ ಇಷ್ಟಪಟ್ಟು ಎಲ್ಲ ತಿಂತಾರೆ. ಈಗ ನಾನು ಈ ಪರೋಟನ ಅರ್ಧಬಿಟ್ಟು ಹಾಕಿ ನೋಡಿ ಬೇಯಿಸ್ತಾ ಇದ್ದೀನಿ. ಎಷ್ಟು ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನೀವು ಒಂದು ಸಲ ಈ ರೆಸಿಪಿನ ಟ್ರೈ ಮಾಡಿ. ಮತ್ತು ಬೇಗನೂ ಆಗುತ್ತೆ, ತುಂಬ ಹೊತ್ತೇನು ಆಗುವಂಥದ್ದೇನಿಲ್ಲ. ಮತ್ತು ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಏನು ಬೇಕಾಗಿಲ್ಲ. ಮನೇಲಿರೋ ಪದಾರ್ಥಗಳನ್ನೇ ಹಾಕಿ ತುಂಬ ಸಾಫ್ಟಾದ ಹೆಲ್ದಿಯಾದ ಚಪಾತಿ ಮಾಡ್ಕೊಬೋದು ಇದನ್ನು. ಮತ್ತು ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ನಾನು ಹೀಗೆ ಹೊಸ ಹೊಸ ರೆಸಿಪಿಗಳನ್ನ ತರ್ತಾಯಿರ್ತೀನಿ. ನಿಮ್ಗೇನಾದ್ರು ಈ ಸರಿ ಇದು ಮಾಡ್ತಿರೋ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್. ನನ್ನ ಚಾನಲ ಹೊಸೊಬ್ಬರು ನೋಡ್ತಾಯಿದ್ದೆ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಮತ್ತಷ್ಟು ಹೊಸ ವೀಡಿಯೋ ಜೊತೆ ಬರ್ತಾಯಿರ್ತೀನಿ. ನಿಮ್ಮ ರೇಖಾ. ನಾನು ಇದನ್ನು ಈಗ ಪಲ್ಯ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಸರ್ವ್ ಮಾಡೋ ಮುಂಚೆನೇ ನಮ್ಮಲ್ಲೆಲ್ಲ ಪಲ್ಯ, ಚಪಾತಿ ಎಲ್ಲರೂ ಪರೋಟ ಎಲ್ಲ ಹಾಕ್ಕೊಂಡ್ಬಿಟ್ಟಿದ್ರು. ನಾನು ಇದನ್ನು ಈಗ ಮತ್ತೆ ಸರ್ವ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಮತ್ತೆ ಈಗ ರೆಡಿ ಮಾಡ್ಕೊಂಡು ನಾನು ಮತ್ತೆ ಬೇಯಿಸಿ ಮಾಡ್ತಾಯಿದ್ದೀನಿ. ಈಗ ಒಂದು ಸಲ ಮಾಡಿ ಆಗಿತ್ತು. ಅಷ್ಟೊತ್ತಿಗೆ ನಾನು ಮಾಡೋ ಇದು ಫೋಟೋ ಹಾಕೋಷ್ಟೊತ್ತಿಗೆ ಎಲ್ಲ ಖಾಲಿನೇ ಆಗಿಬಿಟ್ಟಿತ್ತು. ಪಲ್ಯ ಎಲ್ಲ ಬೇಗ ಹಾಕ್ಕೊಂಬಿಟ್ಟಿದ್ರು. ಹಾಗಾಗಿ ನಾನೀಗ ಮತ್ತೆ ಮಾಡಿ ಮತ್ತೆ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ಬೇಯಿಸ್ಕೋಬೇಕು. ನಾನಿಲ್ಲಿ ಫೋಲ್ಡಿಂಗ್ ಚಪಾತಿನೇ ಮಾಡೋದು. ನೋಡಿ, ಪಲ್ಯನೂ ರೆಡಿಯಾಗಿದೆ. ಈಗ ಸರ್ವ್ ಮಾಡ್ತಾಯಿದ್ದೀನಿ. ಎಲ್ಲ ಹಾಕ್ಕೊಂಬಿಟ್ಟಿದ್ದಾರೆ. ನಾನು ಲಾಸ್ಟಿಗೆ ಇದನ್ನು ಸರ್ವ್ ಮಾಡಿ ತೋರಿಸ್ತಾಯಿದ್ದೀನಿ ನಿಮಗೆ. ಈ ಇದು ಪರೋಟನೂ ಅಷ್ಟೇ, ಒಂಚೂರೂ ಗಟ್ಟಿನೇ ಆಗೋದಿಲ್ಲ. ಅಷ್ಟು ಸಾಫ್ಟಾಗಿರುತ್ತೆ. ಮತ್ತು ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಸಲ ಇದನ್ನು ಟ್ರೈ ಮಾಡಿ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಹೇಗಿತ್ತು ಅಂತ. ನಾನು ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಮತ್ತೊಂದು ರೆಸಿಪಿ ಜೊತೆ ಬರ್ತೀನಿ. ಟಾಟಾ, ಬಾಯ್ ಬಾಯ್, ಟೇಕ್ ಕೇರ್.